ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ನಡೀತಿರೋದು ನಿಮಗೆಲ್ರಿಗೂ ಗೊತ್ತಿರೋವಂಥ ವಿಷಯ. ಕಾವ್ಯ ಫ್ಯಾಮಿಲಿ ಬರೋದಕ್ಕೂ ಮುಂಚೆ ಗಿಲ್ಲಿಯ ತಂದೆ ತಾಯಿ ಮೊದಲಿಗೆ ಬರ್ತಾರೆ. ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ ಗಿಲ್ಲಿಯ ಒಂದು ತಂದೆ ತಾಯಿ. ನಿಜವಾಗ್ಲೂ ಹೇಳಬೇಕಂದ್ರೆ ಎಷ್ಟು ಇನ್ನೋಸೆಂಟು, ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಇದರಿಂದ ಎಲ್ಲರನ್ನೂ ಕೂಡ ಮಾತಾಡಿಸ್ತಾರೆ. ನಮಗೆಲ್ರಿಗೂ ಕೂಡ ಗಿಲ್ಲಿಯ ಒಂದು ತಂದೆ ತಾಯಿ ತುಂಬ ಇಷ್ಟ ಆದರು. ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಹಳ್ಳಿ ಜನ, ಮುಗ್ಧ ಜನ ಅಂತ ಹೇಳ್ತೀವಲ್ಲ, ಇವರಿಗೆ ಗೊತ್ತಿರೋ ಅಂತಹ ಬಿಗ್ ಬಾಸ್ ರೂಲ್ಸು ಈ ಕಾವ್ಯ ತಮ್ಮನಿಗೆ ಯಾಕೆ ಗೊತ್ತಿಲ್ಲ, ಯಾಕೆ ಗೊತ್ತಿರಲಿಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ. ಅವರಿಗೆ ಗೊತ್ತಿತ್ತು. ಬಿಗ್ ಬಾಸ್ ಮನೆ ಹೊರಗಡೆ ಏನು ನಡೀತಾ ಇದೆ ಅದನ್ಯಾವುದು ಕೂಡ ಬಿಗ್ ಬಾಸ್ ಮನೆ ಒಳಗೆ ಹೇಳಬಾರ್ದು ಅನ್ನೋದು ಗಿಲ್ಲಿ ತಂದೆ ತಾಯಿಯವರಿಗೆ. ಅವ್ರಿಗೆ ಗೊತ್ತಿರೋ ಅಂತಹ ಕಾಮನ್ ಸೆನ್ಸ್ ಇವರಿಗೆ, ಕಾವ್ಯನ ತಮ್ಮ ಕಾರ್ತಿಕ್ಗೆ ಯಾಕೆ ಗೊತ್ತಿರಲಿಲ್ಲ? ಇದನ್ನು ಹೇಳಬೇಕು ಅಂತಲೇ ಬಿಗ್ ಬಾಸ್ ಮನೆ ಒಳಗೆ ಬಂದ್ರ. ಹೇಳಿದ್ರು ಯಾರಿಗೂ ಗೊತ್ತಾಗಲ್ಲ, ಇದೇನೂ ಆಗಲ್ಲ ಅನ್ನೋ ರೀತಿಯಾಗಿ ಇವರು ಹೇಳಿದ್ರ. ಇದೆಲ್ಲದನ್ನೂ ಕೂಡ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ ಬಿಗ್ ಬಾಸ್ ಮನೆಯಲ್ಲಿ. ಮೊದಲಿಗೆ ಪೇರೆಂಟ್ಸ್ಗೂ ಗೊತ್ತಿರುತ್ತೆ. ಹಾಗೆಯೇ ಅಲ್ಲಿರೋ ಕಂಟೆಸ್ಟೆಂಟ್ಸ್ಗೂ ಕೂಡ ಈ ಬಿಗ್ ಬಾಸ್ ಮನೆ ರೂಲ್ಸು ಗೊತ್ತಿರುತ್ತೆ ಸಾಮಾನ್ಯವಾಗಿ. ನಾನು ಹೇಳೋದು, ಇವರಿಗೆ ಗೊತ್ತಿರೋ ಅಂತಹ ರೂಲ್ಸು ಗಿಲ್ಲಿಯ ಅಪ್ಪ ಅಮ್ಮ, ಅವರಿಗೆ ಗೊತ್ತಿದೆ ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದು. ಕಾವ್ಯನ ತಮ್ಮನಿಗೆ ಕಾರ್ತಿಕ್ಗೆ ಯಾಕೆ ಗೊತ್ತಿರಲಿಲ್ಲ ಅಲ್ವಾ? ರೂಲ್ಸ್ ಬ್ರೇಕ್ ಮಾಡ್ದಂಗಾಯಿತು. ಹಾಗೆಯೇ ಅವರು ಬಿಗ್ ಬಾಸ್ ಮನೆಯಿಂದ ಕಾವ್ಯ ಫ್ಯಾಮಿಲಿ ಹೊರಗಡೆ ಹೋಗ್ತಾರೆ. ನಿಜವಾಗ್ಲೂ ಹೊರಗಡೆ ಹೋದ್ರಾ ಅಥವಾ ಕಾವ್ಯ ಫ್ಯಾಮಿಲಿ ಮತ್ತೆ ಬರ್ತಾರಾ? ಎಲ್ಲದೂ ಕೂಡ ಕಾದು ನೋಡಬೇಕಾಗಿದೆ ಇವತ್ತಿನ ಒಂದು ಎಪಿಸೋಡಲ್ಲಿ. ಇದರಿಂದ ಕಾವ್ಯನಿಗೆ ತುಂಬಾ ಬೇಜಾರಾಗಿದೆ. ಬಿಗ್ ಬಾಸ್ ಅವರು ಹೇಳಿರ್ತಾರೆ ಮೊದಲಿಗೆ ರೂಲ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ ಏನೇನು ಅಂತೇಳಿ. ಹೊರಗಡೆ ನಡೆಯುವಂತಹ ಏನೇ ಚಟುವಟಿಕೆ ಇರ್ಬೋದು ಅದನ್ನು ಮನೆ ಒಳಗೆ ಹೇಳೋ ಹಾಗಿಲ್ಲ ಪೇರೆಂಟ್ಸು ಅಂತೇಳಿ. ಇದು ಕಾರ್ತಿಕ್ಗೆ ಗೊತ್ತಿರಲಿಲ್ವಾ? ಹಾಗೆಯೇ ಅವರು ಮೊದಲಿಗೆ ಹೇಳ್ತಾರೆ ಕಾವ್ಯನಿಗೆ, ನೀನು ಈ ರೀತಿ ಇರು, ಗಿಲ್ಲಿ ಜೊತೆ ಜಾಸ್ತಿ ಇರು, ಅವನ್ನ ಯಾಕೆ ನಾಮಿನೇಟ್ ಮಾಡಿದೆ, ಇದೆಲ್ಲ ನಿಂದು ಅವನದು ತುಂಬಾ ಚೆನ್ನಾಗಿ ಹೊರಗಡೆ ಇದೆ, ಇದನ್ನೆಲ್ಲ ಹೇಳಬೇಕಿತ್ತ. ತನ್ನ ಅಕ್ಕನನ್ನು ಸೇಫ್ ಮಾಡೋದಕ್ಕೋಸ್ಕರ ಕಾರ್ತಿಕ್ ಅವರು ಹೊರಗಡೆ ನಡೆಯುವಂತಹ ಎಲ್ಲ ಸೀಕ್ರೆಟ್ನ ಕಾವ್ಯನ ಮುಂದೆ ತಿಳಿಸಿದ್ದಾರೆ. ಇವಾಗ ನೆಕ್ಸ್ಟ್ ಏನಾಗುತ್ತೆ, ಮತ್ತೆ ಬರ್ತಾರಾ ಕಾವ್ಯ ಫ್ಯಾಮಿಲಿ ಅನ್ನೋದು ನೋಡಬೇಕಾಗಿದೆ ಇವತ್ತಿನ ಒಂದು ಎಪಿಸೋಡಲ್ಲಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಗಲಿ ಮತ್ತೆ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್ ಎಲ್ರಿಗೂ.